ಕಾಲಭೈರವ ಜಯಂತಿ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಧನುರ್ಮಾಸದಲ್ಲಿ ಬರುತ್ತೆ. ಇದು ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಬರುತ್ತೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂತಾರೆ. ಕಾರ್ತಿಕ್ ಮಾಸದಲ್ಲಿ ಕಾಲಾಷ್ಟಮಿ ಮಾತ್ರ ಬರೋದು. ಕಾಲಭೈರವ ಜಯಂತಿ ಅಂತ ಹೇಳ್ಬಿಟ್ಟು ಧನುರ್ಮಾಸದಲ್ಲಿ ಬರ್ತಕ್ಕಂಥದ್ದು. ಪಂಚಾಂಗ ಪ್ರಕಾರವಾಗಿ ಕಾಲಭೈರವ ಜಯಂತಿ ಇರ್ತಕ್ಕಂಥದ್ದು ಧನುರ್ಮಾಸದಲ್ಲಿ ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ಆದಂತ ಇದಕ್ಕೆ ಧನುರ್ಮಾಸ ಅಂತ ಹೇಳಿ ಕರೀತಾರೆ. ಈ ಧನುರ್ಮಾಸದಲ್ಲಿ ಕಾಲಭೈರವ ಜಯಂತಿ ಅಂತ ಹೇಳಿ ಬರುತ್ತೆ. ಕಾಲಭೈರವ ಜಯಂತಿ ವಿಶೇಷ ಏನಂದ್ರೆ ವರ್ಷಕ್ಕೊಂದ್ಸರಿ ಮಾತ್ರ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ಸ್ವಾಮಿಗೆ ಅಷ್ಟಭೈರವ ಸಮೇತ ಸ್ವರ್ಣಾಕರ್ಷಣ ಭೈರವ ಹೋಮ ನೆರವೇರಿಸಿ ಸ್ವಾಮಿಗೆ ಕುಂಭ ಕಲಶಾಭಿಷೇಕ ರುದ್ರ ಸಮೇತ ಕುಂಭ ಕಲಶಾಭಿಷೇಕವನ್ನ ಮಾಡಲಾಗುತ್ತದೆ. ಮಾಡಿದ ನಂತರ ವಿಶೇಷವಾಗಿ ಸ್ವಾಮಿಗೆ ಅಲಂಕಾರ, ಅರ್ಚನೆ ಮತ್ತೆ ನಾದಸ್ವರ ಸಮೇತ ಪಂಚವೇದ ಪಾರಾಯಣ, ಕುಂಕುಮಾರ್ಚನ, ಪುಷ್ಪಾರ್ಚನ, ಭಸ್ಮಾರ್ಚನ ಎಲ್ಲ ನೆರವೇರಿಸಿ ರಾಹುಕಾಲ ಸಮಯದಲ್ಲಿ ಶ್ರೀ ಕ್ಷೇತ್ರ ಕಾಲಭೈರೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಕೂಷ್ಮಾಂಡ ಆರತಿಯನ್ನು ಕೂಡ ಮಾಡಲಾಗುತ್ತದೆ. ಇದು ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ವಿಶೇಷ. ಈ ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ಕಾಲಭೈರವ ಜಯಂತಿ ದಿನ ಯಾರ ದೀಪಾರಾಧನೆ ಮಾಡಿ ಸ್ವಾಮಿಗೆ ದುಂಬೆ ಹೂವು ಮತ್ತೆ ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸಿ ಎಳ್ಳೆಣ್ಣೆಯಲ್ಲಿ ದೀಪ ಹಂಚ್ತಾರೋ ವರ್ಷ ಪೂರ್ತಿ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ಸ್ವಾಮಿ ಅನುಗ್ರಹ ಅವ್ರ ಕುಟುಂಬದ ಮೇಲೆ ಇರುತ್ತೆ ಅನ್ನೋದು ಇಲ್ಲಿ ಕ್ಷೇತ್ರದ ಪ್ರತೀತಿ.